ಕರ್ನಾಟಕದ ಯುವಕರಿಗೆ ಒಂದು ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸ, ಅವ್ರ ಕಾಲ ಮೇಲೆ ಅವ್ರು ನಿಲ್ತಕ್ಕಂಥ ಕೆಲಸನ ಮಾಡಿಕೊಟ್ರೆ, ನೀವು 2,000 ಏನು ಕೊಡ್ತಾಯಿರಿ, 3,000 ಪೇ ಏನು ಹಣ, ಅದು 30,000 ಕೊಟ್ಟಿಲ್ಲ ಲೆಕ್ಕ. ಅದ್ರ ಬಗ್ಗೆ ಆಲೋಚನೆ ಮಾಡಿ. ನೀವು ಬರೀ 2,000 ಕೊಟ್ಬಿಟ್ಟು ಅವನಿಗೆ ಬೇಡದಿದ್ದಲ್ಲ 3,000 ಟಿಪ್ಸಾ ಸರ್? 3,000 ಕೊಡ್ತಾರೆ. 3,000 ಕೊಟ್ಟು ಅವನು ಒಂದು ದಿವಸ ಸರಿಯಾಗಿ ಹೋಗಿ ಬಂದು ಕಲಿಬಾರದು, ಕಲ್ತ್ರೆ 4ನೇ ದಿವಸಕ್ಕೆ ಇನ್ನೊಬ್ಬನ ಜೊತೆ ಹೋಗ್ಬೇಕು. ಒಂದು ಕೆಲಸ ಇಲ್ಲ, ಕಳ್ತನ ಸಿಕ್ಕಿದೆ, ಸಿಗರೇಟ್ ಸೇದೋದು, ಕುಡಿಯೋದು. ಅದೇ ನಾನು ಹೇಳೋದು, ಮಾಡಬೇಕು. ಕಲಿಬಾರದು ಕಲ್ತು ಅವನು ಜೀವನ ಹಾಳು ಮಾಡ್ಕೊಂತಾನೆ, ಜೀವನ ಹಾಳು ಮಾಡ್ಕೊಂತ. ಅಂತ ಯೂತ್ ಪವರು ಹಾಳಾಗಬಾರ್ದು. ಆಮೇಲೆ ನೀವು ಕೊಡ್ತಿರೋ ಗ್ಯಾರಂಟಿನ ಕೊಟ್ಟು ದುಡಿಯೋ ಕೈಗೆ ಕೆಲಸ ಕೊಡ್ರಿ, ದುಡಿಯೋ ಕೈ ಕೆಲಸ ಕೊಡಿಯಪ್ಪ. ಇಲ್ಲೊಂದು ಕಡೆ ಸೋಂಬೇರಿಗಳನ್ನ ಹಂಗೆ ಮಾಡ್ಬಿಡ್ತು ಕಾಂಗ್ರೆಸ್ ಸರ್ಕಾರ. ಹೆಣ್ಮಕ್ಳು ಎಲ್ಲ ಕಡೆ ತಿರ್ಗೋಕ್ ಶುರುವಾದ್ರು. ನಾವು ತಿರುಗಾಡಬಾರ್ದು ಅಂತೇಳಿ ತಪ್ಪಾಗತ್ತಮ್ಮ. ತಿರುಗಾಡಲಿ, ಒಳ್ಳೆ ಉದ್ದೇಶಕ್ಕೆ ತಿರುಗಾಡಲಿ. ಆಮೇಲೆ ಹುಡುಗರು ಕೆಲಸ ಇಲ್ಲದೆ ಪೋಲಿ ಬೀಳ್ತಾವಲ್ಲ, ಅದು ಮತ್ತೆ ಯಾಕೆ ಯಾವ ಹುಡುಗನಿಗೆ ಮದುವೆ ಮಾಡೋಣ ಅಂದರೆ ಹೆಣ್ಣು ಕೊಡಲ್ಲ. ಯಾಕೆ ಕೊಡಲ್ಲ? ಅವನಿಗೆ ಕೈಲಿ ಕೆಲಸ ಇದ್ದರೆ ಅವನಾರು ಕೊಡ್ತಾನಪ್ಪ. ಕೈಲಿ ಕೆಲಸ ಇಲ್ಲ ಅಂದ್ರೆ ಏನು ಕೊಡ್ತವೆ? ಆಮೇಲೆ ಜಮೀನು ಹೋಗಿ ದುಡಿಯೋಣ ಅಂದರೆ 3 ಜನ 7 ಜನ ಅಣ್ಣ ತಮ್ಮದಿರು, ಅಲ್ಲೋಗಿ ಗಲಾಟೆ. ಆ ಪಟ್ಟಣಕ್ಕೆ ಕೊರೋನಾದಲ್ಲಿ ಬಂದವರೆಲ್ಲ ವಾಪಸ್ ಊರಿಗೆ ಬಂದ್ರಲ್ಲ, 1 ಜನ ಸೇರಿದ್ರು. ಅವರು ಹೆಂಗ ಮಾಡಿ ಕೆಲವರು ಅಲ್ಲೇ ಉಳ್ಕೊಂಡ್ರು. ಮಾತ್ರ ಕೊರೋನಾದಿಂದ ಆಚೆ ಬಂದು ಬೆಂಗಳೂರಿಂದ ಬಂದವರು ಮತ್ತೆ ಬಂದು ಪಟ್ಟಣಕ್ಕೆ ಬಂದರು. ಯಾಕೆಂದ್ರೆ ಅಲ್ಲಿ ಅಣ್ಣ ತಮ್ಮಗಳೆಲ್ಲ ಗುದ್ದಾಡ್ಬೇಕಲ್ಲ ಮನೇಲಿ, ಯಾವನಿಗೆ ಬೇಕು ಅಂತ ಬೇಡ, ಇಲ್ಲಿ ವಾಪಸ್ ಬಂತಾರೆ. ದುಡಿಯೋ ಕೈ ಕೆಲಸ ಕೊಡ್ರಪ್ಪ, ಅಷ್ಟೇ ನಾನು ಕೇಳೋದು. ಓಕೆ, ಇನ್ನು ನಿಮ್ಮ ಪರ್ಸ್ನಲ್ ಜೀವನಕ್ಕೆ ಬರೋಣ. ಸೊ ರಾಜಕೀಯ ಯಾವಾಗಲೂ ಇದ್ದೇ ಇರುತ್ತೆ, ಕಾಂಟ್ರವರ್ಸಿಗಳಿರುತ್ತೆ, ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡಲೇಬೇಕಾಗತ್ತೆ. ಸೊ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳೋದಾದರೆ ಸರ್, ನಿಮ್ಮ ತಂದೆಯವರು ರಾಜಕೀಯದಲ್ಲಿದ್ದರು, ನಿಮ್ಮ ಸಹೋದರ ಧರ್ಮೇಂದ್ರ ಅವರು ಕೂಡ ರಾಜಕೀಯದಲ್ಲಿದ್ದಾರೆ, ನೀವು ಕೂಡ ಇದ್ದೀರಾ. ಸೊ ಹೇಳಿ, ಹೆಂಗಿದೆ ಲೈಫು? ಸಿಕ್ಕಾಬಟ್ಟೆ ನೆಗೆಟಿವ್ ವಿಚಾರಗಳು ನಿಮ್ಮ ಬಗ್ಗೆ ಆವಾಗ ಕೇಳಿ ಬರ್ತಾ ಇರುತ್ತೆ. ಐಷಾರಾಮಿ ಮನೆ, ಬೆನ್ಸ್ ಕಾರು, BMW ಕಾರಲ್ಲಿ ಓಡಾಡ್ತೀರಂತೆ, ರೋಲೆಕ್ಸ್ ವಾಚ್ ಕಟ್ತೀರಂತೆ, ಸಿಕ್ಕಾಬಟ್ಟೆ ಹೈಟೆಕ್ ಲೈಫ್ ಲೀಡ್ ಮಾಡ್ತೀರಂತೆ. ನೋಡಿ, ನಾನು ನನ್ನ ಲೈಫ್ ಸ್ಟೈಲು ಇವತ್ತಿಂದೇನಲ್ಲ, ಯಾಸ್ಕೆ ಎನಿಬಡಿ, ಓಕೆ, ಯಾರು ಬೇಕಾದ್ರೆ ಕೇಳಿ. ನಾನು ದಿನ ಆಲ್ಮೋಸ್ಟ್ ಸೂಟಲ್ಲಿ ಇರ್ತೀನಿ. ಸೂಟು ಬೂಟು ಅಂದರೆ ಇಷ್ಟ? ಸೂಟ ಇರ್ತೇನೆ. ನನ್ನ ಡ್ರೆಸ್ಸಿಂಗ್ ಸ್ವಲ್ಪ ನನಗಿಷ್ಟ ಅಷ್ಟೇ. ಇಷ್ಟ ನನ್ನ ಇಷ್ಟದಂತೆ ನಾನು ಮಾಡ್ತೀನಿ. ನಮ್ಮ ಮನೇಲೂ ಲೈಕ್ ಮಾಡ್ತಾರೆ ನಾನು ಡ್ರೆಸ್ ಮಾಡೋದು ಎಲ್ಲ, ಅವರು ಖುಷಿ ಪಡ್ತಾರೆ. ಒಳ್ಳೆ ಸ್ನೇಹಿತರು, ನಮ್ಮ ಸ್ನೇಹಿತರು ಇದ್ದಾರೆ, ಅವರು ಅದು ಇದು ಬೋಯೋಡ ಯಾವಾಗ ನೋಡಿದ್ವಿ ಒಳ್ಳೆ ಸೂಟ್ ಗೀಟ್ ಹಾಕ್ತಾ ಇರ್ತೀಯ, ಒಳ್ಳೆ ಶೂ ಚಪ್ಪಲಿ ಗಿಪ್ಲಿ ಎಲ್ಲ ಚೆನ್ನಾಗಿ ಹಾಕ್ತೀವಿ ಕಣೆ ಅಂತ ಹೇಳ್ತಾರೆ. ಇವತ್ತು ಕೂಡ ಹೇಳಿದರು ಮೀಟಿಂಗಲ್ಲಿ. ಅದು ಖುಷಿ ಆಗುತ್ತೆ ನನಗೆ. ಆಮೇಲೆ ನನಗೆ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಷ್ಟೇ, ಬೇರೆ ಏನಿಲ್ಲ. ಇವತ್ತೇನಿಲ್ಲ, ನಾನು ಡ್ಯೂರಿಂಗ್ ನಾನು ಲಾಯರ್ ಇರ್ಬೇಕಾದ್ರೂ ಕೂಡ ಮನೆಯಿಂದ ಸೂಟಲ್ಲಿ ಹೋಗ್ತಾ ಇದ್ದೆ. ಬಾರ್ ಅಸೋಸಿಯೇಷನ್ಗೆ ಆ ಕೋಟ್ ಬಿತ್ತಾ ಇದ್ದೆ, ಬೇರೆ ಕೋಟ್ ಹಾಕ್ತಾ ಇದ್ದೆ. ಅಂದರೆ ನೀವು ಅಡ್ವೊಕೇಟ್ ಆದಮೇಲೆ ಆ ಅಭ್ಯಾಸ ಬಂದ್ಬಿಡ್ತಾ ಕೋಟ್ ಹಾಕೊಳ್ಳೋದು? ಸ್ವಲ್ಪ ಕಾಲೇಜಿಂದಲೂ ಸ್ವಲ್ಪ ಮಾಡ್ತೀನಿ, ಕಾಲೇಜಿಂದಲೂ. ಆವಾಗಲಿಂದಲೇ ಸೂಟು ಬೂಟು ಸಂಸ್ಕೃತಿ ಜಾಸ್ತಿ. ನಮ್ಮಪ್ಪ ಎಲ್ಲ ಹೊರಗಡೆ ಓದಿಸೋರು, ನಮ್ಮನ್ನೆಲ್ಲ ಹಾಸ್ಟೆಲಲ್ಲಿ ಇಟ್ಟಿದ್ರಲ್ಲ, ಇನ್ನು ಊರಲ್ಲೇನು ಓದಿಸ್ಲಿಲ್ಲ. ಓನ್ಲಿ ಪ್ರೈಮರಿ ಎಜುಕೇಷನ್, ಹೈಸ್ಕೂಲ್ ಎಜುಕೇಷನ್ ಆದಮೇಲೆ ನಮ್ಮನ್ನೆಲ್ಲ ಸಿಟಿನಲ್ಲೇ ಓದಿಸಿದ್ದು. ಓಕೆ, ಅಡ್ವೊಕೇಟ್ ಆಗಿದ್ದವ್ರು ಹೆಂಗೆ ನೀವು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದೆ? ಯಾರು ಸ್ಫೂರ್ತಿ ಸರ್? ನಿಮ್ಮ ಫ್ಯಾಮಿಲಿಯವರೇನಾ? ನೋಡಿ, ನಮ್ಮ ಅಪ್ಪ MLA ಇದ್ರು, ನನ್ನ ಅಣ್ಣ ಅವಾಗ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ರು, ಸ್ಥಾಯಿ ಸಂಸ್ಥೆ ಅಧ್ಯಕ್ಷರು, ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಇದ್ದ, ಅಪೆಕ್ಸ್ ಬ್ಯಾಂಕು, ಫೆಡರೇಷನ್ನು, ಸ್ಟೇಟಿಂದೆಲ್ಲ ದೊಡ್ಡ ಡೈರೆಕ್ಟರ್ ಎಲ್ಲ ಆಗಿದ್ದ. ಫುಲ್ ಪಾಲಿಟಿಕ್ಸ್ ಅಲ್ಲಿ ಇದ್ರು. ಅವರಿಬ್ರಿಗೂ ಕೆಲಸ ಮಾಡ್ತಾ ಇದ್ದೆ ನಾನು ವಕೀಲನಾಗಿ. ಆವಾಗ ಹಿಂಗೆ ನನ್ನ ಮನೆ ಅದು ವಾರ್ಡೇ ಜನರಲ್ ಮಾಡಿಬಿಟ್ರು. ಅವಾಗ ನಿಲ್ಬೇಕು ಅಂದರು. ಅವಾಗ ಏನು ಮಾಡಿ ಎಲ್ಲ ಫೋರ್ಸ್ ಮಾಡಿ ಬಂದು ನಿಲ್ಸಿದ್ರು. ಅಲ್ಲಿ ನಿಂತೆ, ಆ ವಾರ್ಡಲ್ಲಿ ನಾನು ಮುನ್ಸಿಪಲ್ ಅಧ್ಯಕ್ಷ ಆದೆ. ಅಲ್ಲಿಂದ ಮತ್ತೆ ವಾಪಸ್ಸು ಇದು ಅಡ್ವೊಕೇಸಿ ಕ್ರಮೇಣ ಕಮ್ಮಿ ಆಗ್ತಾ ಬಂತು. ಕಡಿಮೆ ಆಗೋಯ್ತು, ಕಂಪ್ಲೀಟ್ ರಾಜಕಾರಣಕ್ಕೆ ಬಂದ್ಬಿಟ್ರಿ. ಬಂತು, ಆಫೀಸ್ ಇದೆ, ನಮ್ಮ ಜೂನಿಯರ್ಗಳು ನೋಡ್ಕೊಂತಾರೆ. ಸ್ಟಿಲ್ ಐ ಎಮ್ ಎ KSBC ಮೆಂಬರ್, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಮೆಂಬರ್ ಇದ್ದೀನಿ, ಸಿಟ್ಟಿಂಗ್. ಓಕೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವೈಸ್ ಚೇರ್ಮನ್ ಆಗಿದ್ದೆ. ಭಾಳ ಖುಷಿ ಕೊಡ್ತು ನನಗೆ. ನಿಮ್ಮ ಫ್ಯಾಮಿಲಿ ಎಷ್ಟು ಖುಷಿ ಪಡ್ತಾರೆ ನಿಮ್ಮ ಬಗ್ಗೆ ಸರ್? ಇಲ್ಲಿ ನಾವು ಭಾಳ ಜಾಲಿಯಾಗಿರ್ತೀವಿ ಮನೇಲಿ. ದೊಡ್ಡ ಫ್ಯಾಮಿಲಿ? ದೊಡ್ಡ ಫ್ಯಾಮಿಲಿ ಏನಿಲ್ಲ, ನಮ್ಮೆಲ್ಲ ಬೇರೆ ಬೇರೆ ಇದ್ದೀವಿ. ಬಟ್ ನಮ್ಮ ಮಕ್ಕಳಾಗಲಿ ಮನೆಯವರಾಗಲಿ ನನಗೂ ತುಂಬ ಕಾಲು ಎಳಿತಾರೆ. ಹೌದಾ? ಏನಂತ? ಸುಮ್ಮನೆ ಅದು ಇದು ಕಿಂಡ್ಲಿ ಮಾಡ್ತಾ ಇರ್ತಾರೆ. ಓಕೆ, ತಮಾಷೆ ಕಿಂಡ್ಲಿ ಮಾಡ್ತಾರೆ. ಯಾವ ವಿಚಾರಕ್ಕೆ? ಎಲ್ಲ ವಿಚಾರದಲ್ಲೂ ಕಿಂಡ್ಲಿ ಮಾಡ್ತಾರೆ. ನಾನು ಅಷ್ಟೇ ಅವರಿಗೆ
ಪಾಸಿಟಿವ್ ಉತ್ತರ ಕೊಡ್ತೀನಿ. ಹೌದಾ? ನಾನು ಸುಮ್ಮನಾಗಲ್ಲ. ಓಕೆ. ಸೊ ನೀವು ಮದುವೆ ಆಗುವಾಗ ನಿಮ್ಮ ವೈಫ್ಗೆ ಲವ್ ಲೆಟರ್ ಬರೆದಿದ್ರಂತೆ, ಹೌದಾ ಸರ್? ಇವರು ಎಲ್ಲ ನೀವು ಇದರಲ್ಲಿ ಓದಿರ್ಬೇಕಂಗ. ಹೌದು, ನಿಮ್ಮ ಬಗ್ಗೆ ಎಲ್ಲ ಸ್ವಲ್ಪ ಸ್ಟಡಿ ಲವ್ ಲೆಟರ್ ಬರ್ದಿಲ್ಲ, ಒಂದು 40 ಲೆಟರ್ ಏನೋ ಬರ್ದಿದ್ದೀರಾ ಅಂತ ಕೇಳ್ಪಟ್ವಿ. ನೋಡಿ, ನಾನು ಎಂಗೇಜ್ಮೆಂಟ್ ಆಗುತ್ತಲ್ಲ, ಎಂಗೇಜ್ಮೆಂಟ್ ಆದಾಗ ಸ್ವಲ್ಪ ಕ್ಯೂರಿಯಾಸಿಟಿ ಇರ್ತದೆ, ಆ ಮದುವೆ ಡೇಟ್ಗೂ ಈ ಡೇಟ್ಗೂ ಇನ್ ಬಿಟ್ವೀನ್ ಒಂದಷ್ಟು ಪತ್ರ ಬರ್ದಿದೆ. ಅವಾಗೆಲ್ಲ ಮೊಬೈಲ್ ಎಲ್ಲಿತ್ತು, ಟ್ರಂಕ್ ಕಾಲ್ ಬುಕ್ ಮಾಡ್ಕೊಂಡು ಕಾಯ್ಕೊಂಡು ಕೂತ್ಕೋಬೇಕಾಯ್ತು. ಅವಾಗೆಲ್ಲ ಟ್ರಂಕ್ ಕಾಲ್ ಬುಕ್ ಮಾಡಿದ್ದೀನಿ, ಲೈಟ್ನಿಂಗ್ ಕಾಲ್ ಮಾಡಿದ್ದೀನಿ. ಆಮೇಲೆ ಅದು ಅವ್ರದ್ದು ಮನೆ ಮಲೆನಾಡು, ಮಳೆ ಗಿಳೆ ಬಂತು ಅಂದ್ರೆ ಲೈನೇ ಇಲ್ಲ, 2 ದಿನ ಲೈನ್ ಇಲ್ಲ ಅಂತ ಸಂದರ್ಭ ಇತ್ತು. ಅದ್ರ ಬದಲು ಲೆಟರ್ ಮತ್ತೆ ಇನ್ಯಾರು ಕೇಳ್ಕೊಡ್ಲಿ? ಯಾವ ಪೋಸ್ಟ್ ಆಫೀಸಲ್ಲಿ? ಅಲ್ಲಿ ನಮ್ಮನೆ ಹತ್ರ ಪೋಸ್ಟ್ ಆಫೀಸೇ ಇತ್ತು. ಅವಾಗೆಲ್ಲ ಈ ಹೆಜ್ಜೆಗೆ ಪೋಸ್ಟ್ ಬಾಕ್ಸ್ಗಳಿದ್ವಲ್ಲಮ್ಮ. ಈಗೆಲ್ಲಿ ಪೋಸ್ಟ್ ಬಾಕ್ಸ್ ಎಲ್ಲ ನೀವೆಲ್ಲಿ ನೋಡ್ತೀರಿ? ಪೋಸ್ಟ್ ಆಫೀಸೇ ನೋಡಿ. ಪೋಸ್ಟ್ ಕವರ್ಗಳು ತಂದು ಇಟ್ಕೊಂಡಿದ್ರಿ ಒಂದಷ್ಟು ಹಂಗಿದ್ರೆ? ಇಂಗ್ಲೆಂಡ್ ಲೆಟರ್, ಆ ಕಡೆ ಈ ಕಡೆ ಎಲ್ಲ ಮಡ್ಚೋದು. ಈಗಲೂ ಇದೆಯಾ ನಿಮ್ಮ ವೈಫ್ ಹತ್ರ? ಬಟ್ ನಿಮಗೆ ತೋರಿಸಿಲ್ಲ ಅಂತ, ಹೌದಾ? ಅದು ಇಟ್ಕೊಂಡಾಳ ಅವಳು, ಏನು ಮಾಡೋದು? ನಾನು ಭಾಳ ಪ್ರಯತ್ನ ಮಾಡಿದೆ. ಮನೆ ನಾವು ಹಳೆ ಮನೆಯನ್ನ ಡೆಮಾಲಿಷ್ ಮಾಡಿದಾಗ ಟ್ರೈ ಮಾಡಿದೆ, ಸಿಕ್ಲಿಲ್ಲ. ಇನ್ನೊಂದು ಮನೆ ಮಾಡ್ದು, ಆ ಮನೆ ಅದೇ ಜಾಗದಲ್ಲಿ ಕಟ್ಬೇಕಂತ, ನನಗೆ ಅದು ಲಕ್ಕಿ ಜಾಗ ಅಂತ. ಆ ಮನೆಗೆ ಹೋದಾಗ್ಲೂ ಸಿಕ್ಲಿಲ್ಲ. ಈಗ ಮತ್ತೆ ಹೊಸ ಮನೆಗೆ ಬಂದ್ರು, ಅಲ್ಲೂ ಸಿಕ್ಕಿಲ್ಲ. ಎಷ್ಟು ಗ್ಯಾಪ್ ಇತ್ತು ಎಂಗೇಜ್ಮೆಂಟ್ಗೂ ಮದುವೆಗೂ? ಇತ್ತು ಒಂದು 4-5 ತಿಂಗಳು. 4-5 ತಿಂಗಳಲ್ಲಿ ಎಷ್ಟು ದಿನಕ್ಕೊಮ್ಮೆ ಪತ್ರ ಬರೀತಿದ್ರಿ? 3 ತಿಂಗಳೇನು, ಸಾರಿ 3 ಮಂತ್ಸ್. 3 ಮಂತ್ಸ್ 3 ಮಂತ್ಸ್ ಆಲ್ಟರ್ನೇಟ್ ಡೇಸ್ ಬರ್ತೀನಿ ನಮ್ಮ. ದಿನ ಬಿಟ್ಟು ದಿನ ಏನು ಬರೀತಿದ್ರಿ? ಅಯ್ಯೋ, ಅದೇನು ಕತೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಅವಾಗ ಬರ್ದಿದ್ದೀನಿ ಮಾರೈತಿ. ನನಗೊಂಚೂರು ಆವತ್ತಿನ ಒಕ್ಕಣೆ ಇನ್ನೊಂದ್ಸರಿ ನೋಡ್ಬೇಕು, ಏನ್ ಬರ್ದಿದ್ದೀನಿ, ಹೆಂಗ್ ಬರ್ದೀನಿ, ಏನೇನ್ ಪದಗಳನ್ನ ಉಪಯೋಗಿಸಿದೀನಿ, ಆ ಉಪಯೋಗಿಸಿರೋ ಪದಕ್ಕೂ ಈಗ ನಿನ್ ಜೊತೆ ನಡ್ಕೊಂತಾ ಇರೋದಕ್ಕೂ ತಾಳೆ ಆಗ್ತಾ ಇದೆಯಾ, ಏನಾರ ವ್ಯತ್ಯಾಸಗಳು ಆಗ್ತಾ ಇದೆಯಾ ನೋಡ್ಬೇಕು, ಕೊಡು ಅಂತ ಹೇಳಿದ್ರು ಕೊಡ್ತಾ ಇಲ್ಲ. ಆದ್ರೆ ಒಂದ್ ಮಾತು ಅಂತ ಹೇಳಿದಾಳೆ, ನೀವು ಅವತ್ ಪತ್ರ ಬರ್ದಿದ್ಕು ಈಗ ನಡ್ಕೊಂತ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ. ಅಂದ್ರೆ ಪಾಪ ಅದಕ್ಕೆ ನಾನು ನೋಡ್ತೀನಿ, ಕೊಡೋದ್ರು ಕೊಡ್ತಾ ಇಲ್ಲ. ಅಡ್ವೊಕೇಟ್ ಆಗಿದ್ರಿ ಅಂತ ಹೇಳಿ ಅವ್ರು ಒಪ್ಕೊಂಡ್ರಂತೆ, ಆಮೇಲೆ ರಾಜಕಾರಣಕ್ಕೆ ಬಂದಿದ್ದು ಅವ್ರಿಗೆ ಇಷ್ಟ ಆಗ್ಲಿಲ್ವಂತೆ, ಹಂಗಾಗಿ ಏನಾದ್ರು ವ್ಯತ್ಯಾಸ ಆಗಿರ್ಬೋದಾ? ಅವಳು ನೀವು ವಕೀಲರು ಅಂತೇಳಿ ನಾನು ಮದುವೆ ಆಗಿದ್ದು, ನೀವು ರಾಜಕಾರಣದಲ್ಲಿ ಇದ್ದೀರಿ ಅಂತೇಳಿ ನಮ್ಮ ಅಪ್ಪ ಇದ್ದಾರೆ ಅಂತ ಗೊತ್ತಿತ್ತು, ನಮ್ಮ ಅಣ್ಣ ಇದ್ದಾರೆ ಅಂತ ಗೊತ್ತಿತ್ತು. ಅವ್ರು ನೀನು ರಾಜಕಾರಣ ಮಾಡ್ತಿದ್ರೆ ನಾನು ಮದುವೆ ಆಗ್ತಿರ್ಲಿಲ್ಲ ಅಂತ ಹೇಳಿದಾಳೆ. ಈಗ ನಿಮ್ಮ ರಾಜಕೀಯ ಸೇವೆ ನೋಡಿ ಏನಂತಾರೆ? ಈಗ ನೋಡಿ, ಅದು ನಿಮ್ಗೆ ಒಪ್ಪಿಗೆಯಲ್ಲಿದ್ರು ಹೊಂದ್ಕೋಬೇಕಲ್ಲ, ಹಂಗಾಗಿ ಅನಿವಾರ್ಯ. ನಾವೇ ಆ ಥರ ಏನು ರಾಜಕಾರಣದಲ್ಲಿ ಇದ್ದೀವಿ ಅನ್ನೋ ಮಾತ್ರಕ್ಕೆ ಫ್ಯಾಮಿಲಿ ಲೈಫಿಗೆ ಕುಂದುಕೊರತೆ ಮಾಡಿಲ್ಲ, ನಾವು ಮಾಡಿಲ್ಲ. ಫ್ಯಾಮಿಲಿಗೆ ಜಸ್ಟಿಸ್ ಕೊಟ್ಟಿದ್ವಿ. ಭೋಜನ ಪ್ರಿಯರ ಭೋಜೇಗೌಡರು? ಊಟ ತಿಂಡಿ ನಾನು ಐ ವಿಲ್ ನಾಟ್ ಕಾಂಪ್ರಮೈಸ್. ಏನು ತುಂಬ ಇಷ್ಟಪಟ್ಟು ತಿಂತೀರಾ? ಹೆಂಗೇನಿಲ್ಲ, ಸ್ವಲ್ಪ ನಾವು ನಾನ್ ವೆಜಿಟೇರಿಯನ್ ನಾವು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ. ಅದು ತುಂಬ ಆಸೆ ಏನಿಲ್ಲ, ಅದು ಆಸೆ ಪಡ್ತೀನಿ, ಬಟ್ ಆಸೆ ಪಟ್ಟಷ್ಟು ತಿನ್ನಕ್ಕಾಗಲ್ಲ. ಓಕೆ. ಸೊ ಆಮೇಲೆ ಭೋಜೇಗೌಡರು ಕಾಂಟ್ರವರ್ಸಿಗಳಿಗೆ ಹೆದರ್ಕೊಳ್ತಾರಾ ಅಥವಾ ಫೇಸ್ ಮಾಡ್ತಾರಾ ಧೈರ್ಯವಾಗಿ? ಸಮಯ ಸಂದರ್ಭ ಬಂದರೆ ಕೇರ್ ಮಾಡಲ್ಲ. ಸುಮ್ಮನೆ ಅನ್ವಾಂಟೆಡ್ ರಿಸ್ಕ್ನ ಇನ್ವೈಟ್ ಮಾಡ್ಕೊಳಕ್ ಹೋಗಲ್ಲ, ಬೇಕಾಗಿಲ್ಲ. ಅಂದರೆ ಸದನದಲ್ಲಿ ಮಾತ್ರ ಗರ್ಜಿಸ್ತೀರಾ ಅಥವಾ ಹೊರಗಡೆಯೂ ಅಷ್ಟೇ ಗರ್ಜನೆ ಇರುತ್ತಾ? ಗೌಡ್ರು ಗದ್ದಲ ಜೋರಾಗಿ ಇರಬೇಕಲ್ವಾ? ಹಂಗೇನಿಲ್ಲ, ಸದನದೊಳಗೆ ಇನ್ನು KDP ಮೀಟಿಂಗ್ಗಳಲ್ಲಿ ಹೋಗ್ತೇನಲ್ಲ, ಅಲ್ಲೂ ಕೂಡ ನಂದು ವಸ್ತುನಿಷ್ಠವಾಗಿ ಸಬ್ಜೆಕ್ಟ್ ವೈಸ್ ನನ್ನ ಮಾತು. ಇವತ್ತು PSC ಮೀಟಿಂಗ್ ಇತ್ತು, ನಮ್ಮ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಮೋರ್ ದ್ಯಾನ್ ಒಂದು 25 ಜನ ಮೇಲೆ IAS ಆಫೀಸರ್ಸ್ ಇದ್ದರು. ಬಟ್ ಅವರು ಕೆಲವು ವಿಚಾರಗಳಲ್ಲಿ ಭಾಳ ಆರ್ಷಾಗೆ ಮಾತಾಡಿದೆ. ನಾನು ತುಂಬ ಮಾತಾಡಿದ್ದೀನಿ ಇವತ್ತು. ಅದು ನನಗೆ ಅಲ್ಲಿ ಅದು ಮುಗೀತು ಅಲ್ಲಿ. ದಟ್ ಈಸ್ ಓನ್ಲಿ ಇನ್ ಆ ಸಮಯದಲ್ಲಿ. ಬಟ್ ಐ ವಿಲ್ ನಾಟ್ ಕ್ಯಾರಿ ಎನಿಥಿಂಗ್. ಅದನ್ನು ಜೊತೆಲೇ ಇಟ್ಕೊಂಡು ಹೋಗಿ ತಲೆ ಹಾಳು ಮಾಡ್ಕೊಂಡು ಅಷ್ಟು ಟೈಮ್ ನನಗಿಲ್ಲ. ನಾನು ಅದಾದ ಬೇರೆ ಟೈಮ್ ನೋಡ್ತೀನಿ. ನನ್ನ ಪರ್ಸನಲ್ ಲೈಫಿಗೆ ಏನು ಟೈಮ್ ಕೊಡ್ಬೇಕು ಕೊಡ್ತೀನಿ, ಫ್ಯಾಮಿಲಿಗೆ ಏನು ಕೊಡ್ಬೇಕು ಕೊಡ್ತೀನಿ, ಅವೆಲ್ಲ ಸೇರ್ಕೊಳ್ಳುತ್ತೆ. ಫ್ರೆಂಡ್ಸಿಗೆ ಏನು ಕೊಡ್ಬೇಕು ಕೊಡ್ತೀನಿ. ಆಮೇಲೆ ಐ ಲವ್ ಅಗ್ರಿಕಲ್ಚರ್. ಇವತ್ತು ಕೂಡ ನನಗೆ ತೋಟ ಅಂದರೆ ಭಾಳ ಖುಷಿ ಕೊಡ್ತಕ್ಕಂಥ ವಿಷಯ. ಹಂಗಾಗಿ ಅಗ್ರಿಕಲ್ಚರ್ ಕೆಲಸ ಮಾಡೋಕ್ಕೆ ಇವತ್ತು ನಾನು ಚೆನ್ನಾಗಿದ್ದೀನಿ. ಕುಟುಂಬ ಚೆನ್ನಾಗಿದೆ, ಮಗ, ಸೊಸೆ, ಮಗಳು, ಅಳಿಯ ಎಲ್ಲ ಮೊನ್ನೆ ನೋಡಿರ್ಬೇಕು ನೀವು, ಒಟ್ಟು
ಕುಟುಂಬ ಭಾಳ ಸಾಮರಸ್ಯಾಗಿ, ಕುಟುಂಬ ರಾಜಕೀಯ ಎರಡರಲ್ಲೂ ಸಂತೃಪ್ತಿ ಇದೆ. 100ಕ್ಕೆ 100 ಇದೆ. ಯಾರು ಶತ್ರುಗಳಿಲ್ವಾ ಸರ್ ನಿಮಗೆ? ಇದ್ರೆ ಏನು ಮಾಡೋಕ್ಕಾಗತ್ತಮ್ಮ, ಎಲ್ಲರಿಗೂ ಇರ್ತಾರೆ ಶತ್ರುಗಳು. ಒಳ್ಳೆ ನಾನು ನೋಡಿ ಖುಷಿ ಪಡೋರು ಇದ್ದಾರೆ, ಹೊಟ್ಟೆ ಕಿಚ್ಚು ಪಡೋರು ಇದ್ದಾರೆ. ಅದಕ್ಕೆ ಪುರಂದರದಾಸ್ ಹೇಳಲ್ವ, ನಿಂದಕರಿರಬೇಕಯ್ಯ ಅಂತ. ಆ ನಿಂದಕರು ಇದ್ದರೆ ನಾನು ಯಾಕೆ ಅವನು ಭೋಜೇಗೌಡನ್ನ ಏಟ್ ಮಾಡ್ತಾ ಇದ್ದೇನೆ ಅಂದರೆ, ಎಲ್ಲ ಒಂದು ಕಡೆ ನಂದು ಏನೋ ಪ್ರಾಬ್ಲಮ್ ಇರಬೇಕು ಅಂತ ಅದು ಸರಿ ಮಾಡ್ಕೋಬೋದಲ್ಲ. ಎಲ್ಲರೂ ಭೋಜೇಗೌಡ ನೀನು ಸರಿ ಇದೆ ಅಂದರೆ ಆಕಾಶಕ್ಕೆ ಹೋಗ್ಬಿಡ್ತೀನಿ. ಹೌದು. ಹಂಗಾಗಿ ಬೈಯರು ಇರಬೇಕು, ಭೋಜೇಗೌಡ ಸರಿ ಇಲ್ಲ ಅನ್ನೋರು ಇರಬೇಕು. ಸರಿ ಇರೋದನ್ನು ಹೇಳ್ತಾರೆ ಒಳ್ಳೆ ಸ್ನೇಹಿತರು, ನನ್ನ ಆತ್ಮೀಯರು. ನಿಜವಾದ ಸ್ನೇಹಿತರು ನನ್ನಲ್ಲಿರ್ತಕ್ಕಂಥ ಬೇರೆ ಸಮಾಜಕ್ಕೆ ವ್ಯತ್ಯಾಸ ಆಗ್ತಕ್ಕಂಥ ಗುಣಗಳಿದ್ರೆ ಅದನ್ನು ನಮಗೆ ತಿಳಿಸಿರೋ ಅವ್ರು ನಿಜವಾದ ಸ್ನೇಹಿತರು. ನಿಮ್ಮ ತಪ್ಪುಗಳನ್ನು ಹೇಳೋರು ನಿಮಗೆ ನಿಜವಾದ ಸ್ನೇಹಿತರು. ಮತ್ತು ಅವರೇ ನಮಗೆ ನಿಜವಾದ ಸ್ನೇಹಿತರು. ತುಂಬ ಆಪ್ತ ಸ್ನೇಹಿತರು ಅಂದರೆ ಯಾರು ಇದ್ದಾರೆ? ಸುಮಾರು ಜನ, ಹೆಸರು ಹೇಳಲ್ಲ. ಸುಮಾರು ಜನ. ಓಕೆ, ಸೊ ಇತ್ತೀಚೆಗೆ ದೇವೇಗೌಡರನ್ನ ಅವ್ರಿಗೆ ಹೇಳಿ ಭೋಜೇಗೌಡರು ಹಿಂಗೆ ಅಂದ್ರಲ್ಲ, ನಾನಲ್ವೇನೋ ಅಂತ ಅವರೇ ಕುತ್ಕೊಂಡು ಅವರೇ ಜಗಳ ಆಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಭೋಜೇಗೌಡರಿಗೆ ನಾವು ಇಲ್ವಾ ಹತ್ರ ಇಲ್ವಾ ಅಂತ ಹೇಳ್ಬಾರ್ದಲ್ಲ. ಹಂಗೆ ಭಾಳಷ್ಟು ಜನ, ನಂದು ಸ್ನೇಹಿತರು ತುಂಬ ಬಳಗ ಇದೆ. ಎಲ್ಲಿ ಹೋದ್ರೆ ಅಲ್ಲೆಲ್ಲ ಬಳಗ ಇದೆ. ಆದ್ರೆ ಅತ್ಯಾಪ್ತರು ಅಂತ ಇರ್ತಾರೆ, ಕ್ಲೋಸ್ ಫ್ರೆಂಡ್ ಒಬ್ಬರೇ ಇದ್ದಾರೆ, ತುಂಬ ಜನ ಇದಾರಾ? ಒಬ್ಬರೇ ಅಂತಿಲ್ಲ, ರಿವೀಲ್ ಮಾಡಲ್ಲ. ತುಂಬ ಜನ ಇದ್ದಾರೆ. ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡಬಾರ್ದು. ಓಕೆ, ಇನ್ನು ದೇವೇಗೌಡರು ಅವ್ರನ್ನ ಯಾವಾಗ ಮೀಟ್ ಮಾಡಿದ್ರಿ ರೀಸೆಂಟಾಗಿ? ಏನು ಡಿಸ್ಕಸ್ ಮಾಡಿದ್ರಿ ಅವ್ರ ಜೊತೆ? ಏನಿಲ್ಲ, ಪಾಪ ಅವ್ರಿಗೆ ರಾಜಕೀಯ ಅಂತಕ್ಕಂಥದ್ದು ಬ್ಲಡ್ ಬಂದಿದೆ. ಹಂಗಾಗಿ ಅವ್ರ ಹತ್ರ ಕೂತ್ರೆ ನಿಮಗೆ 10 ವಿಷಯಗಳು ಅರ್ಧ ಗಂಟೆ ಕೂತ್ರೆ ನಿಮಗೆ ಬರ್ತದೆ. ಅವ್ರ ಹತ್ರ ಜೊತೆ ಕೂತ್ರೆ ಅವ್ರು ನೋಡ್ಕೊಂಡು ಮಾತಾಡೋದು ಬೇಡ, ಅವ್ರ ಜೊತೆ ಸುಮ್ಮನೆ ಕೂತು ಬೇರೆ ಯಾರು ಬಂದಿರ್ತಾರಲ್ಲ, ಆ ಮಾತುಗಳು ಕೇಳ್ತಾ ಇದ್ರೆ ನಿಮಗೆ 10 ವಿಷಯಗಳು ಅಲ್ಲೇ ಬಂದ್ಬಿಡುತ್ತೆ. ಓಕೆ, ಯಾವಾಗ ಮೀಟ್ ಮಾಡಿದ್ದಿ ಲಾಸ್ಟ್ ಟೈಮ್? ಈ ರೀಸೆಂಟಾಗಿ ಒಂದು ಕಳೆದ 15 ದಿವಸದಲ್ಲಿ ಹೋಗಿದೆ ಭೇಟಿ ಮಾಡಿ. ಹೆಂಗಿದ್ದಾರೆ ದೇವೇಗೌಡರು? ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಮಾತಾಡ್ತಾರೆ. ಅವ್ರು ಹೇಳ್ತಾರಲ್ಲ, ಅವ್ರು ಹೇಳೋದು ಸತ್ಯ ಅದು. ಅವರಿಗೆ ಸ್ವಲ್ಪ ಕಾಲು ನೋವು, ಮಂಡಿ ನೋವು ಅನ್ನೋದು ಬಿಟ್ಟರೆ ಬಾಕಿ ಜ್ಞಾನಶಕ್ತಿ, ಬುದ್ಧಿಶಕ್ತಿ, ಜ್ಞಾಪಕ ಶಕ್ತಿ ಎಲ್ಲ ಇದಕ್ಕೆ ಮಾತ್ರ ವಯಸ್ಸಾಗಿಲ್ಲ ಅವ್ರಿಗೆ. ವಯಸ್ಸು ದೇಹಕ್ಕಾಗಿದೆ. ಅವ್ರ ಮನಸ್ಸಿಗೆ, ಅವ್ರ ಜ್ಞಾಪಕ ಶಕ್ತಿಗೆ, ಬುದ್ಧಿಶಕ್ತಿಗೆ 100